ಇನ್ನು ಈ ಚಿನ್ನಯ್ಯ ಯಾರು, ಈತನ ಹಿನ್ನೆಲೆ ಏನು, ಧರ್ಮಸ್ಥಳ ಪ್ರಕರಣಕ್ಕೆ ಆತ ಎಂಟ್ರಿ ಕೊಟ್ಟಿದ್ದು ಯಾವಾಗ, ಅದು ಹೇಗೆ, ಬನ್ನಿ ಅದಕ್ಕೆ ಸಂಬಂಧಪಟ್ಟ ಹಾಗೆ ನಾ ರಿಪೋರ್ಟ್ ನೋಡ್ಕೊಂಬೋಣ. ಮಾಸ್ಕ್ ಮ್ಯಾನ್. ಧರ್ಮಸ್ಥಳದಲ್ಲಿ ನೂರಾರು ಶವ ಹೂತಿದೆ ಎಂದಿದ್ದ ಮಾಸ್ಕ್ ಮ್ಯಾನ್ ಮುಖವಾಡ ಕಳಚಿದೆ. ಈತ ಮೂಲತಃ ಮಂಡ್ಯದ ಚಿಕ್ಕಬಳ್ಳಿ ಗ್ರಾಮದವನು. ಇವನ ಹೆಸರು CN ಚಿನ್ನಯ್ಯ ಅಂತ SIT ಅಧಿಕಾರಿಗಳು ದಾಖಲೆ ಸಮೇತ ಬಯಲು ಮಾಡಿದ್ದಾರೆ. ಈ ಫೋಟೋದಲ್ಲಿದ್ದಾನಲ್ಲ, ಈತನೇ ಮಾಸ್ಕ್ ಮ್ಯಾನ್ ಆಗಿದ್ದ ಚಿನ್ನಯ್ಯ. ಈ ಮೊದಲು ಧರ್ಮಸ್ಥಳದಲ್ಲಿ ಕೆಲಸ ಮಾಡ್ತಿದ್ದ ಚಿನ್ನಯ್ಯ ಪೊಲೀಸರ ಮುಂದೆ ಪ್ರತ್ಯಕ್ಷನಾಗಿ ನಾನು ಧರ್ಮಸ್ಥಳ ವ್ಯಾಪ್ತಿಯಲ್ಲಿ ನೂರಾರು ಶವಗಳನ್ನ ಹೂತಿದ್ದೇನೆ ಎಂದಿದ್ದ. ಈತ ಪ್ರತ್ಯಕ್ಷವಾದ ಬಳಿಕ ಸರ್ಕಾರ SIT ರಚಿಸಿ ತನಿಖೆಗೆ ವಹಿಸಿತು. ಇಷ್ಟೇ ಅಲ್ಲ, TV9ಗೆ ಚಿನ್ನಯ್ಯನ ಬಗ್ಗೆ ಮತ್ತಷ್ಟು ಎಕ್ಸ್ಕ್ಲೂಸಿವ್ ಮಾಹಿತಿ ಲಭ್ಯವಾಗಿದೆ. 2 ವರ್ಷಗಳ ಕಾಲ ತಮಿಳುನಾಡಿನ ಚಿಕ್ಕರಸಿನಪಾಳ್ಯದಲ್ಲಿದ್ದ ಚಿನ್ನಯ್ಯ ಉಜಿರೆಗೆ ಬಂದು ಕೆಲಸಕ್ಕೆ ಸೇರ್ಕೊಂಡಿದ್ದ. ಪಂಚಾಯತ್ ಸ್ವಚ್ಛತಾ ಸಿಬ್ಬಂದಿಯಾಗಿ ಚಿನ್ನಯ್ಯ ಕೆಲಸಕ್ಕೆ ಸೇರಿಕೊಂಡಿದ್ದೇನೆಂದು SIT ತನಿಖೆ ವೇಳೆ ಹೇಳಿಕೆ ನೀಡಿದ್ದಾನೆ. ಈತ ಮೊದಲು ಧರ್ಮಸ್ಥಳ ಶವಶೋಧಕ್ಕೆ ಎಂಟ್ರಿ ಕೊಟ್ಟಿದ್ದು ಜುಲೈ 3ರಂದು. ಜುಲೈ 3ರಂದು ಮಂಗಳೂರಿನ SP ಕಚೇರಿಗೆ ವಕೀಲರ ಜೊತೆ ಮುಸುಕುಧಾರಿ ಭೇಟಿ ನೀಡುತ್ತಾನೆ. ಅಂದೇ ಸಂಜೆ ಧರ್ಮಸ್ಥಳ ಪೊಲೀಸ್ ಠಾಣೆಗೆ ದೂರು ನೀಡುತ್ತಾನೆ. ಮಾಸ್ಕ್ ಮ್ಯಾನ್ ದೂರಿನಂತೆ ಧರ್ಮಸ್ಥಳ ಠಾಣೆಯಲ್ಲಿ ಜುಲೈ 4ರಂದು FIR ದಾಖಲಾಗುತ್ತೆ. ಇದಾದ ಬಳಿಕ ಜುಲೈ 11ರಂದು ಬೆಳ್ತಂಗಡಿ ಕೋರ್ಟ್ಗೆ ಬುರುಡೆ ಸಹಿತ ಮುಸುಕುಧಾರಿ ಹಾಜರಾಗ್ತಾನೆ. ಅಲ್ಲದೆ ನ್ಯಾಯಾಲಯದಲ್ಲಿ 164 ಅಡಿ ಹೇಳಿಕೆ ದಾಖಲಿಸ್ತಾನೆ. ಜುಲೈ 19ರಂದು ವಿಶೇಷ ತನಿಖಾ ತಂಡ ರಚಿಸಿ ರಾಜ್ಯ ಸರ್ಕಾರ ಆದೇಶಿಸುತ್ತೆ. ಜುಲೈ 28ರಂದು ಮಾಸ್ಕ್ ಮ್ಯಾನ್ ತೋರಿಸಿದ ಸ್ಥಳಗಳನ್ನ SIT ಗುರುತು ಮಾಡುತ್ತೆ. ಮರುದಿನ ಅಂದ್ರೆ ಜುಲೈ 29ರಂದು ಮಾಸ್ಕ್ ಮ್ಯಾನ್ ತೋರಿಸಿದ ಸ್ಥಳಗಳಲ್ಲಿ ಉತ್ಖನನ ಆರಂಭವಾಗುತ್ತೆ. ಆಗಸ್ಟ್ 14ರವರೆಗೆ ನಿರಂತರವಾಗಿ ಧರ್ಮಸ್ಥಳದಲ್ಲಿ SIT ಶವಗಳಿಗಾಗಿ ಶೋಧ ನಡೆಸಿ ಹುಡುಕಾಟ ಅಂತ್ಯಗೊಳಿಸುತ್ತೆ. ಆಗಸ್ಟ್ 18ರಂದು SIT ತನಿಖೆ ಪ್ರಗತಿಯ ಬಗ್ಗೆ ಸದನದಲ್ಲಿ ಗೃಹ ಸಚಿವ ಪರಮೇಶ್ವರ್ ಉತ್ತರಿಸುತ್ತಾರೆ. ಆ ಬಳಿಕ ನಿನ್ನೆ ಅಂದ್ರೆ ಆಗಸ್ಟ್ 22ರಂದು ಮಾಸ್ಕ್ ಮ್ಯಾನ್ ಚಿನ್ನಯ್ಯನನ್ನ SIT ಅಧಿಕಾರಿಗಳು ವಶಕ್ಕೆ ಪಡೆದು ವಿಚಾರಣೆ ನಡೆಸುತ್ತಾರೆ. ಸುದೀರ್ಘ 19 ಗಂಟೆಗಳ ವಿಚಾರಣೆ ಬಳಿಕ ಆಗಸ್ಟ್ 23ರಂದು ಮಾಸ್ಕ್ ಮ್ಯಾನ್ ಚಿನ್ನಯ್ಯನನ್ನ SIT ತಂಡ ಬಂಧಿಸಿದೆ. ಧರ್ಮಸ್ಥಳದಲ್ಲಿ ಕೆಲಸ ಮಾಡ್ತಿದ್ದ ಮಾಸ್ಕ್ ಮ್ಯಾನ್ ನೂರಾರು ಶವಗಳನ್ನ ಹೂತಿದ್ದೆ ಎಂದು SITಗೆ ತಿಳಿಸಿದ್ದ. ಈ ಬಗ್ಗೆ ದೂರು ಕೂಡ ಕೊಟ್ಟಿದ್ದ. ಆದ್ರೆ ದೂರುದಾರನ ಅಸಲಿ ಮುಖವಾಡ ಇದೀಗ ಬಯಲಾಗಿದೆ. ತನಿಖೆ ನಂತರ ದೂರುದಾರ ಸುಳ್ಳು ಹೇಳಿದ್ಯಾಕೆ, ಇದರ ಹಿಂದೆ ಯಾರೆಲ್ಲ ಇದ್ದಾರೆ ಅನ್ನೋದು ರಿವೀಲ್ ಆಗಲಿದೆ. ಬ್ಯೂರೋ ರಿಪೋರ್ಟ್ TV9.